ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ತಾಲೂಕಿನ ಮರುಗಮಲ್ ಗ್ರಾಮದಲ್ಲಿರುವ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾಗೆ ಪ್ರತಿನಿತ್ಯ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬರುತ್ತಾರೆ. ಸದರಿ ದರ್ಗಾ ನಿರ್ವಹಣೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಮಾಡುತ್ತದೆ. ದರ್ಗಾದಲ್ಲಿರುವ ಭಕ್ತಾದಿಗಳ ಕಾಣಿಕೆ ಹುಂಡಿಯಿಂದ ಪ್ರತಿ 2 ಅಥವಾ 3 ತಿಂಗಳಿಗೊಮ್ಮೆ 28 ರಿಂದ 30 ಲಕ್ಷದವರೆಗೂ ಆದಾಯ ವಕ್ಫ್ ಮಂಡಳಿ ಜೇಬು ಸೇರ್ತಾ ಇದೆ. ಆ ಹಣದಲ್ಲಿ ದರ್ಗಾ ನಿರ್ವಹಣೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳು ಮಂಡಳಿಯವರು ಆಮೆಗತಿಯಲ್ಲಿ ಮಾಡುತ್ತಾರೆ. ದರ್ಗಾ ನಿರ್ವಹಣೆ ಮಾಡಲು ವಕ್ಫ್ ಮಂಡಳಿ ಒಬ್ಬ ಮೇಲ್ವಿಚಾರಕರು ಸೇರಿದಂತೆ 15 ಜನ ಸಿಬ್ಬಂದಿಯನ್ನ ಆಯೋಜಿಸಿದೆ. ಅದರಲ್ಲಿ ಕೆಲಸ ಸಿಬ್ಬಂದಿ ಸರಿಯಾದ ರೀತಿಯಲ್ಲಿ ದರ್ಗಾ ನಿರ್ವಹಣೆ ಮಾಡುತ್ತಿಲ್ಲವೆಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ದರ್ಗಾ ನಿರ್ವಹಣೆ ಮಾಡುವ ಸಿಬ್ಬಂದಿ ದರ್ಗಾ ಕೆಲಸಕ್ಕಿಂತ ಹೆಚ್ಚಾಗಿ ತಮ್ಮ ಖಾಸಗಿ ಕೆಲಸಗಳಲ್ಲಿ ನಿರತರಾಗಿರ್ತಾರೆ. ದರ್ಗಾ ಆವರಣದಲ್ಲಿ ಕಳೆದ ಕೆಲ ದಿನಗಳಿಂದ ಎಲ್ಲಂದರಲ್ಲಿ ಕಸದ ರಾಶಿ, ಸರಿಯಾಗಿ ವಿಲೇವಾರಿ ಮಾಡದ ವಕ್ಫ್ ಸಂಸ್ಥೆ, ಕೊಳತು ದುರ್ನಾತ ಬೀರುವ ಕಸದಿಂದ ನಾನಾ ರೋಗಗಳಿಗೆ ಆಹ್ವಾನ ನೀಡಿದಂತಾಗಿದೆ. ಮೂಗು ಮುಚ್ಚಿಕೊಂಡು ಓಡಾಡುವಂತಹ ದುಸ್ಥಿತಿ ನಿರ್ಮಾಣವಾಗಿದ್ದು, ಇದು ದರ್ಗಾ ಆವರಣದಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಕಸ ಎಂಬ ಮಹಾಮಾರಿಯ ಚಿತ್ರಣ ಇಲ್ಲಿ ಉದ್ಭವವಾಗಿದೆ. ಕಸ ವಿಲೇವಾರಿಗೆ ನಿಗದಿತ ಸ್ಥಳವಿದ್ದರೂ ಖಾಲಿ ಇರುವ ಜಾಗ, ರಸ್ತೆ ಪಕ್ಕದಲ್ಲಿಯೇ ಕಸ ಚೆಲ್ಲುವ ಸಂಸ್ಕೃತಿ ಹೆಚ್ಚಾಗಿದ್ದು, ಇದರಿಂದ ದರ್ಗಾ ಸೌಂದರ್ಯ ಸ್ವಚ್ಛತೆಗೆ ಧಕ್ಕೆಯಾಗ್ತಾ ಇದೆ. ವಿವಿಧೆಡೆ ರಾಶಿ ರಾಶಿಯಾಗಿ ಬಿದ್ದಿರುವ ಕಸದ ಗುಡ್ಡೆಗಳು ಕಣ್ಣಿಗೆ ರಾಚುತ್ತಿದ್ದು, ಸುತ್ತಲಿನ ವಾತಾವರಣದಲ್ಲಿ ದುರ್ನಾತ ಬೀರುತ್ತಿದೆ. ಕಸದ ಪಕ್ಕದಲ್ಲಿ ಭಕ್ತಾದಿಗಳು ರಾತ್ರಿ ವೇಳೆ ಮಲಗುವ ಪರಿಸ್ಥಿತಿ ಉಂಟಾಗಿದೆ. ಈಗಲಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ದರ್ಗಾ ಆವರಣವನ್ನು ಸ್ವಚ್ಛಗೊಳಿಸಲು ಮುಂದಾಗ್ತಾರೋ ಇಲ್ಲವೋ ಅಂತ ಕಾದು ನೋಡಬೇಕಾಗಿದೆ. ಪಡೆಯೋದು ಹೆಚ್ಚಿ